ಹಲೋ, ಅದಿತಿ. ಅದಿತಿ ಹೆಸರನ್ನ ಕೇಳಿದ್ರೆ ಒಂದು ಆಶ್ಚರ್ಯ ಅನ್ಸುತ್ತೆ. ಅದಿತಿ ಅನ್ನೋದು ಹೆಸರಿನ ಹಿಂದೆ ಒಂದು ಹಿನ್ನೆಲೆ ಇದೆ. ಅದಿತಿ ಅಂತಂದ್ರೆ ಇಟ್ಸ್ ಅ ಟೈಮ್ಲೆಸ್, ದೇರ್ ಇಸ್ ನೋ ಟೈಮ್ ಬೌಂಡ್ ಫಾರ್ ಎನಿಥಿಂಗ್ ಅಂತ. ಸೊ ಈ ಅದಿತಿ ಶೀರ್ಷಿಕೆ ಹಿಂದೆ ಏನು ಅಡಗಿದೆ? ನಿಜಕ್ಕೂ ಒಂದು ಕುತೂಹಲಕಾರಿ ಒಂದು ಮನೋವಿಜ್ಞಾನ ಥ್ರಿಲ್ಲರ್ ಇದು, ಸೈಕಲಾಜಿಕಲ್ ಥ್ರಿಲ್ಲರ್. ಹೂ ಇಸ್ ಅದಿತಿ? ಯಾಕೆ ಬಂದು ಏನು ಮಾಡಿದ್ರು? ಸೊ ಇಟ್ಸ್ ಅ ವೆರಿ ಬಿಗ್ ಮಿಸ್ಟ್ರಿ. ಶಾರ್ಟ್ ಇನ್ 5 ಶಾರ್ಟಲ್ಲಿ ಒಂದು ಮೂವಿನ ತೆಗೆಯೋದು ನಾಟ್ ಅನ್ ಈಸಿ ಜಾಬ್. 5 ಶಾರ್ಟಲ್ಲಿ ಒಂದು ಇಡೀ ಸಿನಿಮಾ ತೆಗೆಯೋದು ಅಂತಂದರೆ ಅದಕ್ಕೆ ಸಿಕ್ಕಾಪಟ್ಟೆ ಹೋಗಬೇಕು, ವರ್ಕ್ಶಾಪ್ಗಳು ನಡಿಬೇಕು. ವರ್ಕ್ಶಾಪ್ಗಳು ನಡೆಸಿ ಪ್ರತಿಯೊಬ್ಬರಿಗೂ ಒಂದು ಟ್ರೈನಿಂಗ್ ಕೊಟ್ಟು ಕ್ಯಾಮ್ರಾ ಆ್ಯಂಗಲ್ ಯಾವ ಆ್ಯಂಗಲ್ ಹೋಗುತ್ತೆ, ಒಂದು ಶಾರ್ಟಲ್ಲಿ 20 ನಿಮಿಷದಿಂದ 20 ನಿಮಿಷ ಚಿತ್ರೀಕರಣ ಆಗಬೇಕು. ಅದನ್ನು ಅದ್ಭುತವಾಗಿ ನಮ್ಮ ಕ್ಯಾಮ್ರಾಮನ್ ಹಾಗೂ ಡೈರೆಕ್ಟರ್ ಮಾಡಿದ್ದಾರೆ. ಜೊತೆಗೆ ನಮ್ಮ ನಟ ನಟಿಯರು ಕೂಡ ಅದಕ್ಕೆ ಸಾಥ್ ಕೊಟ್ಟಿದ್ದಾರೆ. 5 ಶಾರ್ಟಲ್ಲಿ ಇಡೀ ಸಿನಿಮಾ ಆಗಿದೆ. ಸೊ ಇಂಥ ಒಂದು ಅದ್ಭುತವಾದ ಕೆಲಸವನ್ನು ಮಾಡಿದ್ದಾರೆ. ಕಂಗ್ರ್ಯಾಚುಲೇಷನ್ಸ್ ಟು ದ ಟೀಮ್. ಐ ರಿಕ್ವೆಸ್ಟ್ ದ ಡೈರೆಕ್ಟರ್ ಟು ಸ್ಪೀಕ್ a few words for this. ನಮಸ್ಕಾರ 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 ನಮಸ್ಕಾರ. ಇವಾಗ ನನ್ನ ಹೆಸರು ಸೋಮು ಕೇಟಾರೆ ಇದ್ದಾರೆ. ಇದು ನನ್ನ 3ನೇ ಸಿನಿಮಾ. ಈ ಸಿನಿಮಾದಲ್ಲಿ ಒಂದು ಗೋಲ್ಡ್ ಅಚೀವ್ಮೆಂಟ್ ಹೇಳ್ಬೋದು. ಟೋಟಲ್ ಮೂವಿ ಮಾಡುವಾಗ ಒಂದು 5 ಶಾರ್ಟಲ್ಲಿ ಮೂವಿ ಮಾಡಬೇಕಂತ ನಾವು ನ್ಯಾಷನಲ್ ಸರ್ ಡಿಸೈಡ್ ಮಾಡ್ತಾ ಇದ್ದೀವಿ. ಆ ಸಬ್ಜೆಕ್ಟ್ ಯಾವ ಥರ ಮಾಡಬೇಕಂತ ಒಂದು ನಿರ್ಧಾರ ತಗೊಂಡು ಈಚ್ ಶಾರ್ಟ್ ಬಿ ಅರೌಂಡ್ 25 ಮಿನಿಟ್ಸ್ ಪ್ಲ್ಯಾನ್ ಮಾಡಿದ್ವಿ. ಟೋಟಲ್ ಮೂಮೆಂಟ್ಸು ನಮ್ಮ ಗಿಬ್ಬಲ್ಲಿ ಇಟ್ಕೊಂಡು ಮಾಡಿದ್ವಿ. ನಮ್ಮ ಮೇನ್ ಕ್ಯಾಮ್ರಾಮೇನು PK ದಾಸನ ಕ್ಯಾಮ್ರಾಮನ್ ಮಾಡಿದ್ದಾರೆ. ನಿಮಗೆ ಗೊತ್ತು, ಸುಮಾರು ಫಿಲ್ಮ್ ಮಾಡಿದ್ದಾರೆ. ಅವರು ನಮ್ಮಲ್ಲಿ ಸಿಕ್ಕಾಪಟ್ಟೆ ಸಾಥ್ ಕೊಟ್ಟಿದ್ದಾರೆ. ಆ ಜೊತೆಯಲ್ಲಿ ಈ 5 ಶಾರ್ಟ್ ಮೂವಿ ಮಾಡುವಾಗ ಯಾವ ಥರ ಪ್ಲ್ಯಾನಿಂಗು, ಟೋಟಲ್ ಪ್ಲ್ಯಾನಿಂಗ್ ಮಾಡೋಕ್ಕೆ ಮುಂಚೆ ನಮ್ಮ ಆರ್ಟಿಸ್ಟ್ ಎಲ್ಲರಿಗೂ ಒಂದು ವರ್ಕ್ಶಾಪ್ ಕೊಟ್ಟು ಮೋರ್ ದೆನ್ 2 to 3 weeks ವರ್ಕ್ಶಾಪ್ ಕೊಟ್ಟು ಅವ್ರು ಮ್ಯಾಕ್ಸಿಮಮ್ ಅವಾಗಿನ ಔಟ್ಪುಟ್ ತಗೋಬೇಕನ್ನ ಆ ಕ್ಯಾರೆಕ್ಟರ್ಸ್ ಅವ್ರು ಇಂಕ್ಲೂಡ್ ಮಾಡಿಕೊಂಡು ಅವ್ರು ಆ್ಯಕ್ಟ್ ಮಾಡಿದ್ದಾರೆ. ಅದರಲ್ಲಿ ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತ ಅವರೆಲ್ಲರಿಗೂ ಗೊತ್ತಿದೆ. ಅದ್ರ ಬಗ್ಗೆ ಹೇಳ್ಬೇಕಂದ್ರೆ ಒಂದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಇದೆ ನಮ್ಮ ಮೂವಿ. ಕಷ್ಟ ಅಂದರೆ ಸಿಕ್ಕಾಪಟ್ಟೆ ಕಷ್ಟ. ಆ ಕಷ್ಟ ನನ್ನಿಂದ ನಮ್ಮ ಆರ್ಟಿಸ್ಟ್ರು ಯಾವ ಥರ ಕಷ್ಟಪಟ್ಟಿದ್ದಾರೆ ಅಂತ ಅವ್ರಿಗೆ ಗೊತ್ತಾಗುತ್ತೆ, ಅವ್ರಿಗೆ ಹೇಳ್ಬೋದು. ಪ್ಲಸ್ ಇದು ಒಂದು ಫೀಮೇಲ್ ಸೆಂಟ್ರಿಕ್ ಸಬ್ಜೆಕ್ಟು. ಈ ಸಮಾಜಕ್ಕೆ ಅತಿ ಬೇಕಾಗಿರೋ ಒಂದು ಮೆಸೇಜು. ಆ ಜೊತೆಯಲ್ಲಿ ವಾಟ್ ವಿ ಕ್ಯಾನ್ ಸೇ ಇಸ್ ಎ ಮಿಸ್ಟ್ರಿ ಅಬೌಟ್ ಫೀಮೇಲ್ ಲೈಫ್ ಅಂತ ಒಂದು ಕತೆ ಮಾಡ್ಕೊಂಡಿದ್ವಿ. ಆ ಕಥೆಯಿಂದ ಮಾಡಿದ ಸಿನಿಮಾ ಇದು. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಭಾಳ I waited very long, all you people. Sorry for that. First, I'll take apology from you people. See, I want to do something unique always. Vasantana ಮಾಡಬೇಕಂತಲೇ almost I was thinking this project almost more than 1 year. 1 year ಇಂದ ಇದು ಪ್ಲಾನ್ ಮಾಡ್ತಾ ಇದ್ದೆ. ಇದು ಸಾಧ್ಯ ಮಾಡಬಹುದಾ ಅಂತ. ಯಾಕೆಂದ್ರೆ ವರ್ಲ್ಡ್ ಫಸ್ಟ್ ಟೈಮ್ 5 ಶಾರ್ಟ್ ಮೂವಿ ಇದುವರೆಗೂ ಈ ಪ್ರಯತ್ನ ಯಾರು ಮಾಡಿಲ್ಲ. ಸೊ ಇದು ಫಸ್ಟ್ ಟೈಮ್. ಇವರೆಲ್ಲ ಆಲ್ಮೋಸ್ಟ್ ಆಲ್ ಮೈ ಆರ್ಟಿಸ್ಟ್, ದೇ ಆರ್ ಆಲ್ ಕೋಆಪರೇಟೆಡ್ ವಿತ್ ಅಸ್. and especially my Isha, she is almost 1 month I trained her. ಟ್ರೈನ್ ಮಾಡಿ ಒಂದೊಂದು ಶಾರ್ಟ್ ಬಂದು 20 ನಿಮಿಷ, 19 ನಿಮಿಷ, 18 ನಿಮಿಷ ಇದೆ. ಸೊ ಫಸ್ಟ್ ಆಫ್ ಆಲ್ ದೇರ್ ಇಸ್ ನೋ ಸಾಂಗ್. ಸೊ ಒಂದು ಎಂಟರ್ಟೈನ್ ಮಾಡೋಣ ಅಂತ ಮಾಡಿಬಿಟ್ಟು ಇದನ್ನು ನಾನು ಅಗೇನ್ ವಿ ಪ್ಲಾನ್ ಟು ಇನ್ಸರ್ಟ್ ದ ಸಾಂಗ್ ಅಗೇನ್. Ashita Kalender, she entered, and one song I planned for her because should get entertainment with the audience. ಅದಕ್ಕೋಸ್ಕರ ಮಾಡಿದ್ರು. And moreover, all dialogue writers, all are women because it's totally women show you. So anything else? ತೆಗೆದಿದ್ದಾರೆ. ಬಟ್ 5 ಶಾರ್ಟ್ ಯಾರು ಪ್ರಯತ್ನ ಪಡಲಿಲ್ಲ. ವಿ ಆರ್ ದ ಫಸ್ಟ್ ಪೀಪಲ್. ಜಸ್ಟ್ ಎಲ್ಲರೂ ಒಂದು ಶಾರ್ಟ್ ಮಾಡ್ತಾರೆ, ಬಟ್ ಆ ರೀತಿ ಬೇರೆ ಇದೆ, ಇದು ಈ ರೀತಿ ಬೇರೆ ಇದೆ. ಆ್ಯಂಡ್ ಮೋರ್ ಓವರ್ ಇದನ್ನು ನಾವು ಚಿಕ್ಕ ಕ್ಯಾಮ್ರಾನಲ್ಲಿ ಮಾಡಿಲ್ಲ. ರೆಡ್ ಪಿಕ್
ಇಟ್ ಇಸ್ ವೆರಿ ಹೆವಿ. PK ದಾಸ್ ಅವರು ಬಹಳ ಕಷ್ಟಪಟ್ಟು ಇದು ಮಾಡೋಕ್ಕೆ. ಆ್ಯಂಡ್ ಈವನ್ ಒಂದು ಶಾರ್ಟ್ ತೆಗೆಯುವಾಗಲೂ ವಿ ಯೂಸ್ ಟು ಗೋ ಮೆನಿ ಟೇಕ್ಸ್. ಕೈಯೆಲ್ಲ ಅವರೆಲ್ಲ ನೋವಾಗುತ್ತೆ. ಈವನ್ I couldn't explain. They're all cooperated, all the technician. And one more thing, in our movie there is 3 music directors are there. One is Ramesh Krishna, Raj Bhaskar, Krishna Priyadarshan. She's from Abu Dhabi. We tried first time total one song there. Adana play madilla alli. So this is only women subject totally. And people should see and give a good result for us. Psychological thrill movie. Psychological thrill movie. No, ಇದು part 5 short separate song ಮಾತ್ರ insert ಮಾಡಿದ್ವಿ because of entertainment purpose. Any more question? 5 short is exclusive of those songs. Yes. The total movie duration is 1 hour 45 minutes. Censor ಆಗಿದೆಯಾ? Huh? Censor ಆಗಿದೆಯಾ? Movie censor ಆಗಿದೆಯಾ? Censor ಆಗಬೇಕು ಈ ವರ್ಷ. ಸ್ಪೆಷಲ್ ಏನಿದೆ ಇದರಲ್ಲಿ ಈ 5 ಶಾರ್ಟ್ಸ್ ಮಾಡಿದ್ದೀವಿ ಮೂವೀಸ್. ಇದರಲ್ಲಿ ನಮ್ದು ಆಲ್ಮೋಸ್ಟ್ ಎಲ್ಲ ಲ್ಯಾಂಗ್ವೇಜ್ ಶೂಟ್ ಆಗ್ತಾರೆ, ಡೈರೆಕ್ಟ್ ಬರಬೇಕು. ಆವಾಗ ಯಾವ ಥರ ಮಾಡಿದರೆ ಪರ್ಫೆಕ್ಟ್ ಇರಬೇಕು ನೋಡ್ಬಿಟ್ಟೆ ಮಾಡಿದ್ದೀವಿ. ಇದು ಆ್ಯಕ್ಚುಲಾಗಿ ಇವಾಗ ಮೇಡಮ್ ಹೇಳಿದ್ರಲ್ಲಿ ಎಷ್ಟು ಲ್ಯಾಂಗ್ವೇಜ್ ಮಾಡಿದ್ದೀನಿ ಅಂತ, ಕನ್ನಡ, ತಮಿಳ್, ತೆಲುಗು, ಮಲಯಾಳಂ, ಹಿಂದಿ ಆ್ಯಂಡ್ ಕೊಂಕಣಿ, ಇಷ್ಟು ಲ್ಯಾಂಗ್ವೇಜ್ ಇದೆ. ನಮಸ್ಕಾರ ಎಲ್ಲರಿಗೂ. ಮೊದಲನೇದಾಗಿ ಎಲ್ಲ ಮಾಧ್ಯಮದವ್ರಿಗೂ ತುಂಬ ಥ್ಯಾಂಕ್ಸ್ ಮಾಡಿದ್ದಕ್ಕೆ. ಈ ಸಿನಿಮಾ ಅತಿಥಿ, ನನ್ನ ಪಾತ್ರ ಅತಿಥಿ ಈ ಸಿನಿಮಾದಲ್ಲಿ. ಈ ಪಾತ್ರ ಒಪ್ಕೊಳ್ಳೋಕ್ಕೆ ಮೊದಲನೇ ರೀಸನ್ ಏನಂದರೆ ಇದು ತುಂಬ ವಿಭಿನ್ನವಾದ ಸಬ್ಜೆಕ್ಟ್, ಯಾರು ಟಚ್ ಮಾಡಿಲ್ಲ ಈ ಥರ ಸಬ್ಜೆಕ್ಟ್. ಸರ್ ಹೇಳ್ದಂಗೆ ಸೈಕಾಲಜಿಕಲ್ ಥ್ರಿಲ್ಲರ್ ಸಿನಿಮಾ. ಆ್ಯಂಡ್ ಹೇಳಬೇಕು ಇಲ್ಲ ಗೊತ್ತಿಲ್ಲ, ಬಟ್ ಇಟ್ಸ್ ಅಬೌಟ್ ಚೈಲ್ಡ್ ಮಾಲೆಸ್ಟೇಷನ್, ಟ್ರಾಮಾಸ್ ಇದೆಲ್ಲ ಇನ್ಕ್ಲೂಡ್ ಆಗಿದೆ. ಸೊ ತುಂಬ ಡಿಫ್ರೆಂಟ್ ಆಗಿದೆ, ನೋಡಿದ್ರೆ ಗೊತ್ತಾಗುತ್ತೆ. ಆ್ಯಂಡ್ 5 ಶಾರ್ಟ್ ಸಿನಿಮಾ ಮಾಡೋದು ಅಷ್ಟು ಈಸಿ ಇಲ್ಲ. ಯಾರಾದರೂ ಒಂದು ಚಿಕ್ಕ ಮಿಸ್ಟೇಕ್ ಮಾಡಿದ್ರು ರೀಟೇಕ್ಸ್, ನಾವೆಷ್ಟೇ ಕರೆಕ್ಟಾಗಿ ಮಾಡಿದ್ರು ಎಲ್ಲಾದರೂ ಏನಾದರೂ ಸಣ್ಣ ಮಿಸ್ಟೇಕ್ ಆದರೂ ರೀಟೇಕ್ಸ್. ಸೊ ತುಂಬ ಕಷ್ಟ ಆಯಿತು ಮಾಡೋದು. ಕೆಲವೊಂದು ಶಾರ್ಟ್ಸ್ 20 ಮಿನಿಟ್ಸ್ 25 ಮಿನಿಟ್ಸು ಹೋಗಿದೆ. ಸೊ ಯಾ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಹರ್ಷಿತಾ ತಲೂಗರ್. ಈ ಮೂವಿನಲ್ಲಿ ನಾನು ಒಂದು ಸ್ಪೆಷಲ್ ಸಾಂಗ್ಗೆ ಡ್ಯಾನ್ಸ್ ಮಾಡಿದ್ದೀನಿ. ಅದು ಬಂದ್ಬಿಟ್ಟು ಸರ್ ನನಗೆ ತುಂಬ ವರ್ಷದಿಂದನೇ ಗೊತ್ತು. ಅವ್ರು ನನಗೆ ಈ ಸಾಂಗ್ಗೆ ಡ್ಯಾನ್ಸ್ ಮಾಡು ನೀವೇ ಮಾಡಬೇಕು ಅಂತ ಅಂದ್ಬಿಟ್ಟು ಕೇಳ್ಕೊಂಡು. ಸೊ ಥ್ಯಾಂಕ್ ಯು ಸೋ ಮಚ್ ಸರ್ ಫಾರ್ ಗಿವಿಂಗ್ ಮಿ ಆಪರ್ಚುನಿಟಿ. ಮತ್ತು ಎಲ್ಲ ಟೀಮ್ ಆ್ಯಕ್ಟರ್ಸ್ಗೆ ಐ ಟೆಲ್ ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಗಾಯರಿದ್ದಾರೆ. ಜೈ ಕರ್ನಾಟಕ, ಜೈ ಹಿಂದ್. ಥ್ಯಾಂಕ್ ಯು. Hello everyone, namaste, very good evening. So ನಾನು ಮೈಸೆಲ್ಫ್ ನಿಸರ್ಗ ಮಂಜುನಾಥ್. ಇಲ್ಲಿ ತುಂಬ ಜನಕ್ಕೆ ಪರಿಚಯ ಇದೆ ನನ್ನ ಸೀರಿಯಲ್ ಆರ್ಟಿಸ್ಟ್ ಅಂತ. ಸೊ ತುಂಬ ಖುಷಿ ಆಯಿತು. ಇವತ್ತಿಗೂ ನೆನಪಿಟ್ಕೊಂಡು ಕೆಂಡ ಸಂಪಿಗೆ ವಿಲನ್ ಅಲ್ವಾ ಅಂತ ತುಂಬ ಜನ ಮಾತಾಡ್ಸಿದ್ರಿ, ಖುಷಿ ಆಯಿತು. ಥ್ಯಾಂಕ್ ಯು ಫಾರ್ ದ್ಯಾಟ್. ಆ್ಯಂಡ್ ಮೇನ್ಲಿ ಅದಿತಿ. ಆ್ಯಕ್ಚುಲಿ ನಾನು ಅದಕ್ಕೆ ಒಪ್ಕೊಳ್ಬೇಕಂದ್ರೆ ಒಂಥರ ಒಂದು ದೊಡ್ಡ ಸ್ಟೋರಿ ಇದೆ, ಹೇಳ ಸರ್? ಓಕೆ, ಫಸ್ಟ್ ಆ್ಯಕ್ಚುಲಿ ನಾನು ನನ್ನ ಸೀರಿಯಲ್ ಶೂಟ್ ಮಾಡ್ತಾ ಇದ್ದೆ, ಸಿಂಧು ಭೈರವಿ ಅಂತ ಕವಿತಾರೆಡ್ಡಿ ಹೌಸಲ್ಲಿ. ಸೊ ಅಲ್ಲಿಗೆ ಇವರು ಲೊಕೇಶನ್ ನೋಡಕ್ಕೆ ಬಂದಿದ್ರು ನಮ್ಮ ಟೀಮ್. ಐ ಮೀನ್ ಸೆವೆನ್ ಸರ್, ರೋಗೇಶ್ ಸರ್ ಮತ್ತು ನಮ್ಮ ರೊಮ್ಯಾಂಟಿಕ್ ಸ್ಟಾರ್ ಇಲ್ಲೇವಲ್ಲ, ಇಷ್ಟು ಜನನು ಅಲ್ಲಿ ಲೊಕೇಶನ್ ನೋಡ್ತಾ ಇದ್ರು. ಸೊ ನಾನು ಆ್ಯಕ್ಟ್ ಮಾಡ್ತಿದ್ದೆ. ಸಡನ್ಲಿ ಇವ್ರಿಗೆ ಏನು ಅನಿಸ್ತಾ ಏನೋ ಗೊತ್ತಿಲ್ಲ, ನನ್ನ ಸೈಡಿಗೆ ಕರೆದು. ನಾನು ಯೂಶಲಿ ಎಲ್ಲ ಫ್ಯಾನ್ಸ್ ಒಂದು ಸೆಲ್ಫಿ ತೊಗೊಳೋದು ಗೊತ್ತಿರುತ್ತಲ್ಲ ನಿಮಗೆ. ಸೊ ಆ ಥರ ಏನೋ ಕರೀತಿದ್ದಾರೆ ಅಂತ ಫಸ್ಟ್ ಇವರೇ ಕರೆದಿದೆ ಆಯ್ತಾ. ಅವ್ರನ್ನ ನೋಡಿ ಅವ್ರು ಕರೆದ್ರೆ ಅವ್ರಿಗೆ ಹೋಗ್ಬೇಕು ಅಂತ ಅನ್ಸುತ್ತಾ ಅಂತ. ಸೊ ಓಕೆ ಆಯ್ತು, ಸೆಲ್ಫಿ ಇಸ್ ಕಾಲಿಂಗ್ ಅಂತ. ಆಮೇಲೆ ಮ್ಯಾಮ್ ನಿಮ್ಮ ಹತ್ರ ಒಂದು ನಿಮಿಷ ಮಾತಾಡ್ಬೋದು ಅಂತ. ಅಲ್ಲಿಗೆ ಒಂದು ಸೆಕೆಂಡ್ ನಂಗೆ ಶಾಕ್ ಆಯ್ತು, ಏನು ಮಾತಾಡಬೇಕು, ಇವ್ರು ಏನು ನನ್ನ ಹತ್ರ ಮಾತಾಡೋದು ಅಂತ. ಬಿಕಾಸ್ ಅಲ್ಲಿ ಈ ಥರ ಎಕ್ಸ್ಪೀರಿಯನ್ಸ್ ಆಗಿರಲಿಲ್ಲ. ಸರಿ ಅಂತ ಓಕೆ ಒಂದು ಸಿನಿಮಾ ಇದೆ ಮ್ಯಾಮ್ ಮಾಡ್ತೀರಾ? ಓಕೆ ಐ ಸೆಡ್ ಫಸ್ಟ್ ಸ್ಟೋರಿ ಕೇಳೋಣ ಅಂತ. ಇಲ್ಲ ನಾನು ಡೈರೆಕ್ಟ್ರು ಮಾತಾಡ್ತಾರೆ ನನಗೆ ಅಂತ ಬಿಟ್ಟರೆ ಅವ್ರು ಎಕ್ಸ್ಪ್ಲೇನ್ ಮಾಡ್ತಾರೆ. ಓಕೆ ಫೈನ್ ಅಂತ. ನೆಕ್ಸ್ಟ್ ಸೋಮನ್ ಸರ್ ಬಂದು ಅವ್ರದ್ದು ಅರ್ಧ ಕನ್ನಡ ಇತ್ತು, ಅರ್ಧ ಇಂಗ್ಲೀಷ್ ಇತ್ತು. ಸೊ ಹಿ ಎಕ್ಸ್ಪ್ಲೇನ್ ವೆರಿ ವೆಲ್ ಆ್ಯಕ್ಚುಲಿ. ಬಟ್ 5 ಶಾರ್ಟ್ ಸಿನಿಮಾ ಅಂದರೆ ನನಗೆ 5 ಶಾರ್ಟ್ ಸಿನಿಮಾ ಬಗ್ಗೆ ನಿಜವಾಗ್ಲೂ ಐಡಿಯಾ ಇಲ್ಲ. ಆ್ಯಸ್ ಅನ್ ಆರ್ಟಿಸ್ಟ್ ಐ ಆಮ್ ಸೋ ಸಾರಿ ಟು ಟೆಲ್ ದಿಸ್, ಬಟ್ ಸ್ಟಿಲ್ ನಾನು ಮಾಡೋದೆಲ್ಲ ಸೀರಿಯಲ್ಸೇ ಆಗಿರೋದ್ರಿಂದ ನನಗೆ 5 ಶಾರ್ಟ್ ಸಿನಿಮಾ ಬಗ್ಗೆ ಐಡಿಯಾನೇ ಇರಲಿಲ್ಲ. ಸೊ ಓಕೆ ಎಕ್ಸ್ಪ್ಲೇನ್ ಮಾಡಿದ್ರು. ಬಟ್ ನನಗೆ ಮೇಯ್ನಾಗಿ ಅವ್ರು
ಇವಾಗ ನಮ್ಮ ಜನ್ರೇಷನ್ ಹೆಣ್ಮಕ್ಳು ಏನೇನು ಕಷ್ಟಪಡ್ತಿದ್ದಾರೆ, ವಾಟ್ ಆಲ್ ಗೋಯಿಂಗ್ ಥ್ರೂ ಅಂತ. ಓಕೆ, ಅದೊಂದು ಅಷ್ಟೇ ಅರ್ಥ ಆಗಿದ್ದು. ಬಟ್ 5 ಶಾರ್ಟ್ ಸಿನಿಮಾ ನಿಜವಾಗ್ಲೂ ಅವತ್ತಿನ ದಿನಕ್ಕೆ ಅರ್ಥ ಆಗಿಲ್ಲ. ಓಕೆ, ಲೆಟ್ ಮೀ ಸೇ ಎಸ್ ಆಫ್ಟರ್ ಹೋಗ್ತಾ ಹೋಗ್ತಾ ದಿನಗಳಲ್ಲಿ ಅರ್ಥ ಆಗುತ್ತೆ ಅಂತ. ಸೊ ಆಮೇಲೆ ಎಕ್ಸ್ಪ್ಲೇನ್ ಮಾಡಿದಾಗ ಐ ಫೆಲ್ ಸೋ ಹ್ಯಾಪಿ ವಿತ್ ದಿಸ್ ಸ್ಟೋರಿ. ಒಂದಿನ ಅಷ್ಟೇ ಅನ್ಸುತ್ತೆ ನಮ್ಮ ಆಫೀಸಿಗೆ ಬಂದಿದ್ದು. ಎಸ್, ಸೊ ಅಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ರು, ನಿನ್ನ ಕ್ಯಾರೆಕ್ಟರ್ ನೀನು ಏಂಜಲ್ ಅಂತ ಅಂದರು. ಏಂಜಲ್ ಅಂದ ತಕ್ಷಣ ಓ ವಾ ಫ್ಲೈಂಗ್ ಅಂತ. ಬಟ್ ಆಮೇಲೆ ಓಕೆ ಸೆಟ್ ಎಸ್, ತುಂಬ ಖುಷಿ ಆಯಿತು ಪಾರ್ಟ್ ಆಫ್ ದಿಸ್ ಸಿನಿಮಾ ಅಂತ. ಥ್ಯಾಂಕ್ ಯು ಸೋ ಮಚ್ ಸುಲೋಚನಾ ಸರ್ ಫಾರ್ ಸೆಲೆಕ್ಟಿಂಗ್ ಮೀ. ಆ್ಯಂಡ್ ಎಸ್, I wish all the best for our team, for ourselves. Yeah. Hello, my name is Yesha. So first of all, thank you, Director Sir, for giving me this opportunity, and Monga Sir also. And team gave best wishes, Rita. I'm really happy to work with this team because it's our world's first 5-shot movie. It's like different alwa, so we experienced and it's not total, so I'm very happy about it. Thank you. Hello everyone, ನನ್ನ ಹೆಸರು ಆರ್ತಿ ಅಂತ. ಐ ಆಮ್ ವೆರಿ ಹ್ಯಾಪಿ ಟು ಆ್ಯಕ್ಟ್ ಇನ್ ದಿಸ್ ಮೂವಿ. ಆ್ಯಂಡ್ ಸ್ಟೋರಿ ಬಂದ್ಬಿಟ್ಟು ತುಂಬ ಡಿಫ್ರೆಂಟ್ ಆಗಿದೆ. ಇಟ್ಸ್ ಲೈಕ್ ಎಲ್ಲರ ಲೈಫಲ್ಲೂ ಇದು ನಡೆಯುತ್ತೆ, ಎಲ್ಲರ ಹೆಣ್ಮಕ್ಳ ಮನೇಲೂ ಈ ಥರ ಸ್ಟೋರಿ ಇದ್ದೇ ಇರುತ್ತೆ. ಸೊ ಸ್ಟೋರಿ ಹೇಳಿದಾಗ ನನಗೆ ಇನ್ನೊಂದು ಯೋಚನೆನೇ ಬಂದಿಲ್ಲ. ಐ ಹ್ಯಾವ್ ಟು ಡೂ ದಿಸ್ ಅನ್ನೋ ಥರ ನನಗೆ ಫೀಲ್ ಆಯಿತು. ನನಗೆ ಹೇಳಬೇಕು ಗೊತ್ತಾಗ್ತಿಲ್ಲ. ಥ್ಯಾಂಕ್ ಯು ಸೋ ಮಚ್ ಟೀಮ್ಗೆ ಆ್ಯಂಡ್ ವೆರಿ ಸಪೋರ್ಟಿವ್ ಟೀಮ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ನಮಸ್ಕಾರ. ಫಸ್ಟ್ ಮೊದಲಿಗೆ ಹೇಳಬೇಕಂದ್ರೆ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ. ನನ್ನ ಹೆಸರು ಸುನೀಲ್. ಸೀರಿಯಲ್ ಸಿನಿಮಾ ಎಲ್ಲ ಮಾಡಿದ್ದೀನಿ. ಸೊ ನನಗೇನಂತಂದರೆ ಈಗ ನೆಲ್ಸನ್ ಜೋಸೆಫ್ಸ್ ಅವರು ಸಿನಿಮಾದಲ್ಲಿ ಮೊದಲು ಮುಂಚೆ ನಾನು ಮಾಡಿದ್ದೆ. ಸೊ ಆಮೇಲೆ ಇವರು ಕೂಡ ನನಗೆ ಹಳೆಯ ಪರಿಚಯ ಆಗಿದ್ದಾರೆ. ಹೀಗಾಗಿ ನನಗೆ ಒಂದು ಅತಿಥಿ 5 ಶಾರ್ಟ್ಸ್ ಮೂವಿ ಆ್ಯಕ್ಟ್ ಮಾಡಿ ಒಂದು ವಿಲನ್ ಅಂತ ಹೇಳಿದರು. ಸೊ ಹಾಗಾಗಿ ನಾನು ಒಪ್ಪಿಕೊಂಡೆ. ಸೊ ಕತೆ ಚೆನ್ನಾಗಿತ್ತು, ಮಾಡಿದ್ದೀನಿ, ವಿಲನ್ ಆಗಿ ಮಾಡಿದ್ದೀನಿ. ಬಟ್ ನನಗೆ ಅದು ಹೇಗೆ ಅಂತ ತಾವು ಹೇಳಬೇಕು ಸಿನಿಮಾ ರಿಲೀಸ್ ಆದಮೇಲೆ. ಇರಲಿ, ಖಂಡಿತ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಒಳ್ಳೆ ಲೊಕೇಶನ್ನು, ತುಂಬ ಟೀಮ್ ಮತ್ತು ತುಂಬ ಒಳ್ಳೆ ಕೆಲಸ ಮಾಡಿದ್ದೀವಿ. ಅದಕ್ಕೆ ನಿಮ್ಮೆಲ್ಲ ಖಂಡಿತವಾಗ್ಲೂ ನಿಮ್ಮ ಆಶೀರ್ವಾದ ನಮಗೆ ಬೇಕಾಗಿದೆ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ, ನಾನು ಕುಮುದ್ವಲ್ಲಿ ಅರುಣಮೂರ್ತಿ ಅಂತ. ಈ ಚಿತ್ರಕ್ಕೆ ಸಂಭಾಷಣೆಯನ್ನು ಬರೆಯುವಂಥ ಸೌಭಾಗ್ಯವನ್ನು ನನಗೆ ಟೀಮ್ ಅವ್ರು ಕೊಟ್ಟರು. ರೋಜು ಸರ್ ನನಗೆ ಬಹಳ ವರ್ಷದಿಂದ ಪರಿಚಯ. ನಾನು ಕೂಡ ಒಬ್ಬ ನಟಿ, ಕೆಲವು ಸಿನಿಮಾಗಳಲ್ಲಿ ಮಾಡಿದ್ದೇನೆ. ಈಗ ಸದ್ಯಕ್ಕೆ ಸೀರಿಯಲ್ಗಳಲ್ಲಿ ಅಭಿನಯಿಸ್ತಾ ಇದ್ದೀನಿ, ಅಭಿನಯನಲ್ಲಿದ್ದೀನಿ. ಕೆಲವೊಂದು ಸೀರಿಯಲ್ಗಳಿಗೆ ಸಂಭಾಷಣೆ ಬರೆದಂಥ ಅನುಭವ ಇತ್ತು ನನಗೆ ಮುಂಚೆ. ಬಟ್ ಸಿನಿಮಾಗೆ ಮೊದಲ ಬಾರಿಗೆ ಬರೆದಿದ್ದು. ಥ್ಯಾಂಕ್ ಯು ಫಾರ್ ದ ಆಪರ್ಚುನಿಟಿ. ಥ್ಯಾಂಕ್ ಯು ಸೊ ಮಚ್. ತುಂಬ ಒಳ್ಳೆಯ ಅನುಭವ. ಯಾಕೆಂತಂದರೆ ಕನ್ನಡದಲ್ಲಿ ಮೊದಲು ಬರೆದು ನಂತರ ಬೇರೆ ಭಾಷೆಗಳಿಗೆ ಅದನ್ನು ಅನುವಾದ ಮಾಡ್ತಾರೆ ಅಂತ ಹೇಳಿದ್ರು. ಸೊ ಹಾಗಾಗಿ ತುಂಬ ಕೇರ್ಫುಲ್ ಆಗಿ ನಾನು ಸಂಭಾಷಣೆಯನ್ನು ಬರೀಬೇಕಾಯಿತು. ಜೊತೆಗೆ 5 ಶಾರ್ಟಿಗೆ, ಒಂದು ಶಾರ್ಟ್ 20 ನಿಮಿಷಕ್ಕೆ ಒಂದೇ ಫ್ಲೋನಲ್ಲಿ ಸಂಭಾಷಣೆ ಬರೀಬೇಕಾಯಿತು. ಆಮೇಲೆ ಮತ್ತೆ ಇನ್ನೊಂದು ಶಾರ್ಟ್ಗೆ ಪ್ಲಸ್ ಒಂದು ವಿಭಿನ್ನವಾದಂತಹ ಪಾತ್ರ ಬರುತ್ತೆ. ಆ ಪಾತ್ರದ ಅದು ಸಿನಿಮಾ ನೋಡಿ ತಿಳ್ಕೊಬೇಕು ನೀವು. ತುಂಬ ಅದ್ಭುತವಾದಂತಹ ಪಾತ್ರ ಅದು. ಆ ಪಾತ್ರನ ನಾನು ಇಂಟ್ರೊಡ್ಯೂಸ್ ಮಾಡಿಸ್ಬೇಕಾದ್ರೆ ಅದಕ್ಕೊಂದು ಸಪ್ರೇಟ್ ಆದ ಒಂದು ಸಂಭಾಷಣೆಯನ್ನು ಬರೀಬೇಕಾಯಿತು. ಆಮೇಲೆ ವಿಲನ್ ಇದ್ದಾನೆ ಇದರಲ್ಲಿ, ಒಬ್ಬ ತುಂಬ ಒಳ್ಳೆಯವಂತನ ಇರ್ತಾನೆ, ಗೋಮುಖ ವ್ಯಾಘ್ರ. ಅವನಿಗೆ ಯಾವ ಬೇರೆ ಥರ ಒಂದು ಆಯಾಮ ಕೊಡಬೇಕು ಅಂತ ಹೇಳಿ ಅವನನ್ನು ಒಂದು ಕವಿ ಥರ ಮಾಡಿದ್ದೆ ನಾನು ಸಿನಿಮಾದಲ್ಲಿ. ಒಂದಿಷ್ಟು ಕವನಗಳನ್ನು ಬರೆದೆ, ಅದನ್ನು ತರ್ಜುಮೆ ಮಾಡಿದ್ದಾರೆ. ಬಹಳ ಸೊಗಸಾಗಿತ್ತು, ಒಳ್ಳೆಯ ಅನುಭವ ಸಿಕ್ತು ನನಗೆ. ಒಂದು ಶಾರ್ಟಲ್ಲಿ ಅಷ್ಟು ಡೈಲಾಗ್ಸ್ ಪಾಪ ಇವರೆಲ್ಲರೂ ಕಲಿಬೇಕಾಯ್ತು. ಯಾಕಂದರೆ ಒಂದು ಶಾರ್ಟ್ ಕ್ಯಾಮ್ರಾ ಇಟ್ಟ ತಕ್ಷಣ ಅವ್ರು ಅಷ್ಟು ಡೈಲಾಗ್ ಬೈಹಾಟ್ ಆಗಿರಬೇಕು, ತಕ್ಷಣ ಹೋಗಬೇಕು, ಆಮೇಲೆ ಡಬ್ಬಿಂಗ್ ಇರಲಿ. ಬಟ್ ಅಲ್ಲಿ ಬೇಕೇ ಬೇಕಲ್ಲ ಅದು. ಸೊ ಥ್ಯಾಂಕ್ಸ್ ಟು ದ ಆರ್ಟಿಸ್ಟ್. ನಿಜವಾಗ್ಲೂ ಒಳ್ಳೆ ಅದ್ಭುತ. ನಾನು ಡಬ್ಬಿಂಗ್ ಮಾಡೋವಾಗ ನೋಡಿದೆ, ಪ್ರತಿಯೊಬ್ಬರು ಅದ್ಭುತವಾದಂತಹ ಕೆಲಸವನ್ನು ಮಾಡಿದ್ದಾರೆ. ಖುಷಿ ಆಯಿತು. ನನ್ನ ಸಂಭಾಷಣೆ ದೊಡ್ಡ ತೆರೆಯ ಮೇಲೆ ಬರ್ತಾ ಇದೆ ಅನ್ನೋದು ನಿಜಕ್ಕೂ ಒಂದು ಒಳ್ಳೆಯ ಅನುಭವ. ಹಾಗೂ ಥ್ಯಾಂಕ್ಸ್ ಟು ದಿ ಟೀಮ್ ಅಂತ ನಾನು ಹೇಳಿದೆ. ಥ್ಯಾಂಕ್ ಯು ಸೋ ಮಚ್. ನಾನು ಬರೀ ಕನ್ನಡದಲ್ಲಿ ಮಾತ್ರ ಬರ್ತಿರೋದು. ಮಿಕ್ಕ ಭಾಷೆಗಳಲ್ಲಿ ಅದನ್ನು ಅನುವಾದ ಮಾಡಿಸಿದ್ದಾರೆ, ಸರ್ ಮಾಡಿಸಿದ್ದಾರೆ. ಇಲ್ಲಿ ಬಹುಶಃ ತಮಿಳ್ ಬರ್ದಿರೋರು ಯಾರಿದ್ದಾರೆ? ಶ್ರೀರಾಮನ್ ಅಂತ ಅವರು ಇದ್ದಾರೆ ಇಲ್ಲಿ. ತಮಿಳಲ್ಲಿ ಜಯರಾಮ್ ಅಂತ ಬರೆದರು.
ಹಾಗೆ ತಮಿಳು ಏನಾದ್ರು. ಹಿಂದಿ ಜಯಶ್ರೀ ಇದ್ದಾರೆ. ಹಿಂದಿ ಬಂದಿದ್ದು ಇವರು ಜಯಶ್ರೀ ಅಂತ, ಮಲಯಾಳಂ ತೆಲುಗು ಬಂದಿದ್ದು ಪೇಣಿ ಅಂತ. ನಮಸ್ಕಾರ ಎಲ್ರಿಗೂ. ಕನ್ನಡತಿ ಆದ್ರೂ ಹಿಂದಿಯಲ್ಲಿ ಡೈಲಾಗ್ಸ್ ಬರೆಯುವಂತಹ ಚಾನ್ಸ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಖುಷಿ ಆಯಿತು. ನನ್ನ ಗುರು ಯಾವತ್ತೂ ಹೇಳ್ತಾರೆ, ಕಪೂನಿಂದ ಹೊರಗಡೆ ಬರಬೇಕು, ಕಂಫರ್ಟ್ ಝೋನಿಂದ ಹೊರಗಡೆ ಬಂದು ಕೆಲಸ ಮಾಡಬೇಕು. ದೆನ್ ಓನ್ಲಿ ವಿ ವಿಲ್ ಅಟೈನ್ ಪರ್ಫೆಕ್ಷನ್. ಸೊ ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್ ರಾಜೇಶ್ ಸರ್ ಫಾರ್ ಗಿವಿಂಗ್ ಸಚ್ ಅನ್ ಅಮೇಸಿಂಗ್ ಅಪರ್ಚುನಿಟಿ ಟು ಮೀ. And this is the first time I have written dialogues for the movie. Aditi movie. Thank you once again and congratulations to the entire team and all the best. And ಇನ್ನೊಂದು ಎಲ್ಲರ ಹತ್ರನೂ ಇವಾಗ ನೋಡಿ, ಒಂದು ಟೀಮ್ ಆಗಿ ನಾವು ಕೆಲಸ ಮಾಡಬೇಕಾದ್ರೆ ಒಂದು ಪ್ರಾಜೆಕ್ಟ್ ಮೇಲೆ ನಾವೇನು ಎಕ್ಸ್ಪೆಕ್ಟ್ ಮಾಡ್ತೀವಿ, ಎಲ್ಲ ಎಫರ್ಟ್ಸ್ ಏನೆಲ್ಲ ಹಾಕ್ತೀವಿ, ನಮ್ಮ ಎಫರ್ಟ್ಸ್ಗೆ ಒಂದು ಬೆಲೆ ಸಿಗಬೇಕು. ಅದು ಸಿಗಬೇಕು ಅಂದರೆ ಯಾರು ಆಡಿಯನ್ಸ್ ಇದ್ದಾರೆ ಅವರ ಪ್ರೋತ್ಸಾಹ ಬೇಕು ನಮಗೆ. ಸೊ ಐ ವಾಂಟ್ ಥ್ರೂ ಆಲ್ ದ ಮೀಡಿಯಾ ಐ ವುಡ್ ರಿಕ್ವೆಸ್ಟ್ ಆಲ್ ದ ಪೀಪಲ್ ಟು ಪ್ಲೀಸ್ ವಾಚ್ ದಿಸ್ ಮೂವಿ ಆ್ಯಂಡ್ ಸಪೋರ್ಟ್ ದ ಎಂಟೈರ್ ಟೀಮ್ ಸೊ ದಟ್ ನಿಮ್ಮ ಸಪೋರ್ಟಿಂದ ಇನ್ನ ನಮಗೆ ಹೆಚ್ಚು ಅಪರ್ಚುನಿಟೀಸ್ ಸರ್ ಕೊಡ್ತಾರೆ. ಹಾಗೆ ಫ್ಯೂಚರಲ್ಲಿ ಬೇರೆ ನಮಗೆ ಅಪರ್ಚುನಿಟೀಸ್ ಸಿಕ್ಕಿದ್ರೂ ಒಂದು ಖುಷಿಯಿಂದ ನಾವು ಅದು ಮಾಡೋದಕ್ಕೆ ಸಾಧ್ಯವಾಗುತ್ತೆ. ಅದೊಂದು ಎಂಕರೇಜ್ಮೆಂಟ್ ಸಿಗುತ್ತೆ. ಸೊ ಐ ವುಡ್ ರಿಕ್ವೆಸ್ಟ್ ಆಲ್ ಆಫ್ ಯು ಟು ಪ್ಲೀಸ್ ವಾಚ್ ಅಂಡ್ ಸಪೋರ್ಟ್ ಅಸ್. ಥ್ಯಾಂಕ್ ಯು ಸೋ ಮಚ್. ಆ್ಯಕ್ಚುಲಿ ಕುಮುದಮ್ಮ ಒಂದು ಪಾಯಿಂಟ್ ಮಿಸ್ ಮಾಡಿದ್ದಾರೆ ಹೇಳೋದು, ಬರೀ ಸಂಭಾಷಣೆ ಅಷ್ಟೇ ಅಲ್ಲ, ನಮ್ಮ ಹೀರೋಯಿನ್ಗೆ ಅವರೇ ವಾಯ್ಸ್ ಕೊಟ್ಟಿರೋದು ಅದಿತಿಗೆ. ಸೊ ಅದೊಂದು ಮಿಸ್ ಮಾಡಿಬಿಟ್ಟಿದ್ದು. ನಾನೊಂದು ಸೀನ್ ನೋಡಿದೆ, ಅಮ್ಮ ತುಂಬ ಚೆನ್ನಾಗಿ ಮಾಡಿದ್ದೀರಾ, ಅವ್ರ ವಾಯ್ಸ್ ಥರನೇ ಸೇಮ್ ಹಾಗೆ ಬಂದಿದೆ. ಗ್ರೇಟ್ ವರ್ಕ್. ಆಮೇಲೆ ಆ ಸ್ಪೆಷಲ್ ಕ್ಯಾರೆಕ್ಟರ್ ಏನಿದೆ ಹಿಂದಿಯಲ್ಲಿ, ಸ್ಪೆಷಲ್ ಕ್ಯಾರೆಕ್ಟರ್ ಅವ್ರಿಗೂ ವಾಯ್ಸ್ ಓವರ್ ಹಿಂದಿಯಲ್ಲಿ ಕೊಟ್ಟಿರೋದು ನಾನೇ. ಸೊ ಅಗೇನ್ ಇಟ್ ಈಸ್ ಅ ವಂಡರ್ಫುಲ್ ಅಪರ್ಚುನಿಟಿ ಫಾರ್ ಮೀ ಬೀಯಿಂಗ್ ಅ ವಾಯ್ಸ್ ಓವರ್ ಆರ್ಟಿಸ್ಟ್. ಐ ಗಾಟ್ ಅ ಸೊ ಆಲ್ ದ ಬೆಸ್ಟ್ ಟು ಆಲ್ ಆಫ್ ಯು ಆ್ಯಂಡ್ ಟು ಮೀ ಆಸ್ ವೆಲ್. ಯಾಕಂದರೆ ಫಿಂಗರ್ಸ್ ಕ್ರಾಸ್ ಹೇಳ್ತೀನಿ, ದಿಸ್ ಇಸ್ ಫಾರ್ ದ ಫಸ್ಟ್ ಟೈಮ್ ಆಸ್ ಐ ಸೆಡ್ ಹಿಂದಿ ಡೈಲಾಗ್ಸ್ ಬರೆಯುವಂತಹ ಅಪರ್ಚುನಿಟಿ ಸಿಕ್ಕಿದ್ದಕ್ಕೆ ತುಂಬ ಖುಷಿ ಆಗ್ತಾ ಇದೆ. ಫ್ಯೂಚರಲ್ಲೂ ಸಿಗಬಹುದು ಅನ್ನೋ ಒಂದು ಆಶಾಭಾವನೆಯಿಂದ ನನ್ನ ಮಾತನ್ನು ಮುಗಿಸ್ತೀನಿ. ಥ್ಯಾಂಕ್ ಯು. Release date ಯಾವಾಗ? We are planning to release on June pan India. And even we are expecting this movie to come in Jio Hotstar. OTT ಬರುತ್ತೆ. And audio it has been there in all platforms, including Spotify and Apple and Android. Wherever I think more than 20 platforms they are there, audio already released today. Please you can listen in all the platforms, it's available. Even YouTube please ಬರುತ್ತೆ. We will already be launched, you can see that on Millennium App Media and Y2K Music.